ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಇಂದು ಮಂಗಳವಾರ. ನಾನು ಪಲ್ಲವಿ ಪ್ರಶಾಂತ್ ಎಡಗೆರೆ. ಸುದ್ದಿಗಳ ವಿವರ. ಮುಂದಿನ ದಿನಗಳಲ್ಲಿ ಯುವಜನರಿಗೆ ಸವಾಲುಗಳು ಎದುರಾಗಲಿದೆ, ಅದೇ ರೀತಿ ಅವಕಾಶಗಳು ಸಹ ಲಭ್ಯವಾಗಲಿದೆ ಎಂದು ಬೆಂಗಳೂರಿನ ಸಂತೋಷ್ ಕೆಂಚಾಂಬ ತಿಳಿಸಿದರು. ಅವರು ಭಾನುವಾರ ಮಡಬೂರಿನ ಡಿಎನ್ವಿ ಸಮುದಾಯ ಭವನದಲ್ಲಿ ಜೆಸಿಐ ಎನ್ಆರ್ಪುರ ಜ್ವಾಲಾಮಾಲಿನಿ ಆಶ್ರಯದಲ್ಲಿ ನಡೆದ ಜೆಸಿಐ ವಲಯ 14ರ ಮಧ್ಯವಾರ್ಷಿಕ ಸಮ್ಮೇಳನ 2026 ಪರ್ವ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣ ಮಾಡಿದರು. ಇತಿಹಾಸ ಅರಿಯದಿದ್ದರೆ ಇತಿಹಾಸ ಸೃಷ್ಟಿ ಮಾಡಲು ಸಾಧ್ಯವಿಲ್ಲ. ಭಾರತ ದೇಶದಲ್ಲಿ ಪ್ರತಿ ವರ್ಷ 1 ಕೋಟಿ ಜನರು ಪದವಿ ಪಡೆದು ಹೊರಬರುತ್ತಾರೆ. ಇವರಲ್ಲಿ 10% ಯುವಜನರಿಗೂ ಉದ್ಯೋಗ ಸಿಗುತ್ತಿಲ್ಲ. ನೈಪುಣ್ಯತೆ ಇದ್ದವರಿಗೆ ಜೀವನ ರೂಪಿಸಿಕೊಳ್ಳಲು ಯಾವುದೇ ತೊಂದರೆ ಇಲ್ಲ. ನಮ್ಮ ದೇಶದಲ್ಲಿ ಸಾಕಷ್ಟು ಸಂಪನ್ಮೂಲಗಳಿವೆ. ಅದನ್ನು ಯುವಜನರು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡು ಸ್ವಾಭಿಮಾನಿಯಾಗಿ ಸ್ವಾವಲಂಬಿಯಾಗಿ ಬದುಕಬೇಕು ಎಂದು ಕರೆ ನೀಡಿದರು. ಸಭೆಯ ಅಧ್ಯಕ್ಷತೆಯನ್ನು ಜೆಸಿ ವಲಯ 14ರ ರೀಜನ್ ವಲಯ ಉಪಾಧ್ಯಕ್ಷ ಎಸ್ ಜಗದೀಶ್ ವಹಿಸಿದ್ದರು. ಜೆಸಿ ವಲಯ 14ರ ಅಧ್ಯಕ್ಷ ಪ್ರಜ್ವಲ್ ಎಸ್ ಜೈನ್ ಉದ್ಘಾಟಿಸಿದರು. ಮುಖ್ಯ ಅತಿಥಿಯಾಗಿ ರಾಜ್ಯ ಸಾಂಸ್ಕೃತಿಕ ರಾಯಭಾರಿ ಕಣಿವೆ ವಿನಯ್, ಜೆಸಿ ವಲಯ 14ರ ಪೂರ್ವ ವಲಯ ಅಧ್ಯಕ್ಷ ಭದ್ರೇಶ್, ಸೀನಿಯರ್ ಜೆಸಿ ಚೇರ್ಮನ್ ಆನಂದ್, ಜೆಸಿ ವಲಯ 14ರ ಉಪಾಧ್ಯಕ್ಷ ಅಶೋಕ್, ವಲಯ ಕಾರ್ಯದರ್ಶಿ ಶ್ರುತಿ ರೋಹಿತ್, ಎನ್ಆರ್ಪುರ ಜ್ವಾಲಾಮಾಲಿನಿ ಜೆಸಿ ಸಂಸ್ಥೆಯ ಅಧ್ಯಕ್ಷ ಆದರ್ಶ ಬಿ ಗೌಡ, ಕಾರ್ಯದರ್ಶಿ ರಜಿತ್ ವಗಡೆ, ಸಮ್ಮೇಳನ ನಿರ್ದೇಶಕ ಪ್ರೀತಂ, ಜೆಸಿ ವಲಯ 14ರ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಇದ್ದರು. ಅಭಿನವ ಗಿರಿರಾಜ್ ಹಾಗೂ ಅಬ್ದುಲ್ ವಹಾಬ್ ಕಾರ್ಯಕ್ರಮ ನಿರೂಪಿಸಿದರು. ಇದೇ ಸಂದರ್ಭದಲ್ಲಿ ಕಲರ್ಸ್ ಕನ್ನಡದ ಗಿಚ್ಚಿ ಗಿಲಿಗಿಲಿ ಖ್ಯಾತಿಯ ವಿನೋದ್ ಗೊಬ್ಬರಗಾಲ ಹಾಗೂ ಕಲಾರತಿ ಮಹದೇವ್ ಅವರು ಕಾಮಿಡಿ ಶೋ ನಡೆಸಿಕೊಟ್ಟರು. ಇದೇ ಸಂದರ್ಭದಲ್ಲಿ 6 ತಿಂಗಳಲ್ಲಿ ಸಾಧನೆ ಮಾಡಿದ ವಿವಿಧ ಜೆಸಿ ಘಟಕಗಳಿಗೆ ಪ್ರಶಸ್ತಿಗಳನ್ನು ನೀಡಲಾಯಿತು. ಸಭಾ ಕಾರ್ಯಕ್ರಮಕ್ಕೂ ಮೊದಲು ಮಡಬೂರು ಮುಖ್ಯ ರಸ್ತೆಯಿಂದ ಮೆರವಣಿಗೆ ಮೂಲಕ ಬರಲಾಯಿತು. We are reaching that era. Vinod Khosla, one of the largest IT professional, a visionary venture capitalist, ಬೀದಿ ನಾಟಕಗಳಿಂದ ಸಾಮಾಜಿಕ ಪಿಡುಗುಗಳಾದ ಮದ್ಯಪಾನ, ವರದಕ್ಷಿಣೆ, ಬಾಲ್ಯ ವಿವಾಹಗಳ ಬಗ್ಗೆ ಜನರಿಗೆ ಹೆಚ್ಚು ಅರಿವು ಮೂಡಿಸಬಹುದು ಎಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬಾಳೆ ಒಕ್ಕೂಟದ ಕಾರ್ಯದರ್ಶಿ ಸುನೀತಾ ತಿಳಿಸಿದರು. ಅವರು ಭಾನುವಾರ ತಾಲೂಕಿನ ಬಿಎಚ್ ಕೈಮರದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕೊಪ್ಪ ಹಾಗೂ ಎನ್ಆರ್ಪುರ ತಾಲೂಕುಗಳ ಜ್ಞಾನ ವಿಕಾಸ ಕೇಂದ್ರದ ಆಶ್ರಯದಲ್ಲಿ ನಡೆದ ಬೀದಿ ನಾಟಕದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಬೀದಿ ನಾಟಕದಲ್ಲಿ ನೀರನ್ನು ಮಿತವಾಗಿ ಖರ್ಚು ಮಾಡಿ ನೀರನ್ನು ಉಳಿಸುವ ಬಗ್ಗೆ, ಸಿಎಸ್ಸಿ ಬಗ್ಗೆ ಅರಿವು ಮೂಡಿಸಲಾಗುತ್ತದೆ ಎಂದರು. ಬಿಎಚ್ ಕೈಮರ ಒಕ್ಕೂಟದ ಉಪಾಧ್ಯಕ್ಷೆ ಲತಾ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ರೇಣುಕಾ ಮಾತೆ ಕಲಾ ತಂಡದ ಮುಖ್ಯಸ್ಥ ದೇವರಾಜ್, ರಕ್ಷಣಾ ವೇದಿಕೆಯ ಮಹಿಳಾ ಘಟಕದ ಅಧ್ಯಕ್ಷೆ ಪ್ರೇಮಾ ಶ್ರೀನಿವಾಸ್, ಕೊಪ್ಪ ಹಾಗೂ ಎನ್ಆರ್ಪುರ ಜ್ಞಾನ ವಿಕಾಸ ಕೇಂದ್ರದ ಸಮನ್ವಯಾಧಿಕಾರಿ ಬೃಂದಶ್ರೀ, ವಲಯ ಮೇಲ್ವಿಚಾರಕ ರವಿ, ಸೇವಾ ಪ್ರತಿನಿಧಿಗಳಾದ ಸಿಬಿ, ಅನ್ನಪೂರ್ಣ, ಅಶ್ವಿನಿ ಉಪಸ್ಥಿತರಿದ್ದರು. ನಂತರ ಚಿಕ್ಕಮಗಳೂರಿನ ರೇಣುಕಾ ಮಾತೆ ಕಲಾ ತಂಡದವರು ಬೀದಿ ನಾಟಕ ನಡೆಸಿಕೊಟ್ಟರು. ನರಸಿಂಹರಾಜಪುರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಆಶ್ರಯದಲ್ಲಿ ಜೂನ್ 9ರ ಮಂಗಳವಾರ ಅಂದರೆ ಇಂದು ಬೆಳಗ್ಗೆ 11 ಗಂಟೆಗೆ ಮೂಡಬಾಗಿಲು ಜ್ಞಾನಗಂಗೋತ್ರಿ ಪ್ರೌಢಶಾಲೆಯಲ್ಲಿ ಮುಂಗಾರು ಸಾಹಿತ್ಯ ಸಂಭ್ರಮ 2026 ಕಾರ್ಯಕ್ರಮ ನಡೆಯಲಿದೆ ಎಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಸ್ಎಚ್ ಪೂರ್ಣೇಶ್ ತಿಳಿಸಿದ್ದಾರೆ. ಇಂದು ಮಧ್ಯಾಹ್ನ 2 ಗಂಟೆಗೆ ಜ್ವಾಲಾಮಾಲಿನಿ ಬಾಲಿಕಾ ಪ್ರೌಢಶಾಲೆಯಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಆಶ್ರಯದಲ್ಲಿ ನಡೆಯಲಿರುವ ಮುಂಗಾರು ಸಾಹಿತ್ಯ ಸಂಭ್ರಮ ಕಾರ್ಯಕ್ರಮದಲ್ಲಿ ಹಾಸನದ ಸಿಎಂಎಸ್ಎಸ್ ಸೇವಾ ಸಂಸ್ಥೆಯ ಸುಲೋಚನಾ ಪ್ರಾಸ್ತಾವಿಕವಾಗಿ ಮಾತನಾಡಲಿದ್ದಾರೆ. ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ವೈಎಂ ಲಲಿತಾ ಹದಿಹರೆಯದ ಸಮಸ್ಯೆಗಳು ಮತ್ತು ಪರಿಹಾರದ ಬಗ್ಗೆ ಮಾರ್ಗದರ್ಶನ ನೀಡಲಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಹಿಂದೆ ಗ್ರಾಮೀಣ ಭಾಗದ ಮಕ್ಕಳಿಗೆ ಭರತನಾಟ್ಯ ಕಲಿಯುವುದು ಕನಸಾಗಿತ್ತು. ಈಗ ಎನ್ಆರ್ಪುರ ರಾಗಮಯೂರಿ ಅಕಾಡೆಮಿಯಿಂದ ಭರತನಾಟ್ಯ ಕಲಿಯುವ ಕನಸು ನನಸಾಗಿದ್ದು ಮಕ್ಕಳ ಆಸೆ ನೆರವೇರಿದೆ ಎಂದು ಪಿಸಿಎಆರ್ಡಿ ಬ್ಯಾಂಕ್ ನಿರ್ದೇಶಕಿ ಮಡಬೂರಿನ ಕೆಸಿ ಭಾರತಿ ತಿಳಿಸಿದರು. ಅವರು ಶನಿವಾರ ಪಟ್ಟಣದ ಸಹರಾ ಕನ್ವೆನ್ಷನ್ ಹಾಲ್ನಲ್ಲಿ ರಾಗಮಯೂರಿ ಅಕಾಡೆಮಿ ನೇತೃತ್ವದಲ್ಲಿ ನಡೆದ ಕಲಾಯನ 10 ಸರಣಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ರಾಗಮಯೂರಿ ಅಕಾಡೆಮಿ ನೃತ್ಯ ನಿರ್ದೇಶಕಿ ಅಂಕಿತಾ ಪ್ರಜ್ವಲ್ ಹಾಗೂ ದೆಹಲಿಯ ಭರತನಾಟ್ಯ ಕಲಾವಿದೆ ಹರ್ಷಿತಾ ಅವರು 2.5 ಗಂಟೆಗಳ ಕಾಲ ಸತತವಾಗಿ ನೃತ್ಯ ಮಾಡಿದ್ದಾರೆ ಎಂದರು. ವಿದ್ವಾನ್ ಬಿ ದೀಪಕ್ ಕುಮಾರ್ ಪುತ್ತೂರು ಮಾತನಾಡಿ,
ಎನ್ಆರ್ ಪುರದ ಮಕ್ಕಳು ಕಲೆ ಸಂಸ್ಕೃತಿಯಲ್ಲಿ ಎತ್ತರಕ್ಕೆ ಬೆಳೆದಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ವಸುನಿತಾ ಶಂಕನಾದ ಮಾಡಿದರು. ಅಪರ್ಣ ಸ್ವಾಗತಿಸಿದರು. ಗಾನವಿ ಕಾರ್ಯಕ್ರಮ ನಿರೂಪಿಸಿದರು. ರಾಗಮಯೂರಿ ಅಕಾಡೆಮಿ ಕಾರ್ಯದರ್ಶಿ ಪ್ರಜ್ವಲ್ ವಂದಿಸಿದರು. ರಾಗಮಯೂರಿ ಅಕಾಡೆಮಿ ನೃತ್ಯ ನಿರ್ದೇಶಕಿ ಅಂಕಿತಾ ಪ್ರಜ್ವಲ್ ಹಾಗೂ ದೆಹಲಿಯ ವಿದುಷಿ ಹರ್ಷಿತಾ ಕುಶಲಪ್ಪ ಅವರು 2.5 ಗಂಟೆಗಳ ಕಾಲ ಸತತವಾಗಿ ಭರತನಾಟ್ಯ ಮಾಡಿ ಗಮನ ಸೆಳೆದರು. ಭರತನಾಟ್ಯ ಕಾರ್ಯಕ್ರಮದ ಹಿಮ್ಮೇಳನದಲ್ಲಿ ವಿದ್ವಾನ್ ಬಿ ದೀಪಕ್ ಕುಮಾರ್ ನಟವಾಂಗ, ವಿದುಷಿ ಪ್ರೀತಿ ಕಲಾ ಪುತ್ತೂರು ಅವರು ಹಾಡುಗಾರಿಕೆಯಲ್ಲಿ, ಶೃಂಗೇರಿಯ ವಿದ್ವಾನ್ ಪನ್ನಾಗ ಶರ್ಮಾ ಮೃದಂಗದಲ್ಲಿ, ಶಿವಮೊಗ್ಗದ ವಿದ್ವಾನ್ ಮಧು ಮುರಳಿ ಪಿಟೀಲಿನಲ್ಲಿ ಭಾಗವಹಿಸಿದ್ದರು. ರಾಗಮಯೂರಿ ಅಕಾಡೆಮಿ ವಿದ್ಯಾರ್ಥಿಗಳಾದ ಅಪೇಕ್ಷಾ, ದಿಯಾ ಹಾಗೂ ಪೋಷಕರಾದ ಅನುಪಮಾ, ಉಷಾ, ಸುನೀತಾ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮದಲ್ಲಿ ರಾಗಮಯೂರಿ ಅಕಾಡೆಮಿ ವಿದ್ಯಾರ್ಥಿಗಳು, ಪೋಷಕರು ಭಾಗವಹಿಸಿ ವೀಕ್ಷಣೆ ಮಾಡಿದರು. ತಾಲೂಕಿನ ಸುದ್ದಿ ಸಮಾಚಾರಗಳಿಗಾಗಿ ಸದಾ ಕೇಳ್ತಾ ಇರಿ ಎನ್ಆರ್ ಪುರ ಸುದ್ದಿ ಸಮಾಚಾರ. ವಂದನೆಗಳು.